ವೆಲ್ಕಮ್ ಬ್ಯಾಕ್. ಮುಂದಿನ 4 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 4 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ಉತ್ತರ ಒಳನಾಡಿನಲ್ಲಿ ಮಳೆ ಸಾಧ್ಯತೆ. ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ 3.1 ಮಿಲಿಮೀಟರ್ ಮಳೆಯಾಗಿದೆ. ಇಂದು ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ, ಕಡಬ, ಬೆಳ್ತಂಗಡಿ ತಾಲೂಕುಗಳಲ್ಲಿ ಶನಿವಾರ ಸಂಜೆಯ ವೇಳೆ ಗುಡುಗು ಸಹಿತ ಉತ್ತಮ ಮಳೆಯಾಗಿದೆ. ಮೇ 19ರಿಂದ 22ರ ತನಕ ಕರಾವಳಿ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಿದೆ. ನಗರ ಭಾಗದಲ್ಲಿ ತುಂತುರು ಮಳೆಯ ಜೊತೆಗೆ ಮೋಡ ಕವಿದ ವಾತಾವರಣ ಇಡೀ ದಿನ ಕಾಣಿಸಿಕೊಂಡಿದ್ದು, ರಾತ್ರಿ ಹೊತ್ತು ನಗರದ ವಿವಿಧ ಭಾಗದಲ್ಲಿ ಕೊಂಚ ಮಳೆಯಾಗಲಿದೆ. ಸುಳ್ಯ, ಸುಬ್ರಹ್ಮಣ್ಯ, ಬೆಳ್ತಂಗಡಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಬೆಳ್ತಂಗಡಿಯ ಧರ್ಮಸ್ಥಳ, ಉಜಿರೆ ಭಾಗದಲ್ಲಿ ಸಂಜೆ ಹೊತ್ತು ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ಪುತ್ತೂರು ಭಾಗದಲ್ಲಿ ಸಂಜೆ ಹೊತ್ತು ಕೆಲವು ಭಾಗದಲ್ಲಿ ನಿನ್ನೆ ಮಳೆಯಾಗಿರುವಂಥದ್ದು. ಹೆದ್ದಾರಿಯಲ್ಲಿ ಹರಿದ ಮಳೆ ನೀರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮುಂದಿನ 4 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮೇ 19ರಿಂದ 22ರ ತನಕ ಮಳೆಯ ಅಬ್ಬರ ಜೋರಾಗಿರಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ 3.1 ಮಿಲಿಮೀಟರ್ ಮಳೆಯಾಗಿದೆ. ಇಂದು ಸಹ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್, ಈಗಾಗಲೇ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಸಾಧ್ಯತೆ ಇರುವುದರಿಂದ ಮೇ 20ರಿಂದ 22ರ ಆಸುಪಾಸಿನಲ್ಲಿ ಮೀನುಗಾರರು ಮೀನುಗಾರಿಕೆಗೆ ಇಳಿಯದಂತೆ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ. ಕರ್ನಾಟಕದ ಕರಾವಳಿ ತೀರದಲ್ಲಿ ಗಾಳಿಯ ಒತ್ತಡ 45 ಕಿಲೋಮೀಟರ್ನಿಂದ 65 ಕಿಲೋಮೀಟರ್ ವೇಗದಲ್ಲಿ ಇರುವ ಸಾಧ್ಯತೆ ಇದ್ದು, ಈ ಸಮಯದಲ್ಲಿ ಕಡಲಿನಲ್ಲಿ ಮೀನುಗಾರಿಕೆಗೆ ಇಳಿಯಬಾರದು ಅಂತ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಮುಂದಿನ 4 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗಳು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ಉತ್ತರ ಒಳನಾಡಿನಲ್ಲಿ ಮಳೆ ಬರುವ ಸಾಧ್ಯತೆ ಇರುವುದರಿಂದ ರಾಜ್ಯ ಹವಾಮಾನ ಇಲಾಖೆ ಇದೀಗ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೋದ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನೋದ್, ಈಗ ಮುಂದಿನ 4 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇದರ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ವಿನೋದ್? ಹೌದು ಅಕ್ಷತೆ, ಏನು ಈಗಾಗಲೇ ಒಂದು ರಾಜ್ಯದಲ್ಲಿ ಒಂದು ಮುಂಗಾರ ಆರಂಭ ಆಗಿಲ್ಲ. ಈಗಾಗಲೇ ಏನು ಈ ಮಂತ್ ಮೇ 31 ಒಂದು ರಾಜ್ಯ ಅಂದ್ರೆ ಕೇರಳಕ್ಕೆ ಮುಂಗಾರ ಬರುತ್ತೆ. ಆದ ನಂತರ ನಾವೊಂದು 4 ದಿನ ತಡವಾಗಿ ರಾಜ್ಯಕ್ಕೆ ಮುಂಗಾರು ಎದುರಾಗುತ್ತೆ. ಸೊ ಈಗ ಒಂದು ಅಂದ್ರೆ ಈಗಾಗಲೇ ಒಂದು ಬೇಸಿಗೆ ಇರೋ ಕಾರಣದಿಂದ ಇನ್ನು ಬೇಸಿಗೆ ಮಳೆಗೆ ಈ ಸಿಲಿಕಾನ್ ಸಿಟಿ ಇಷ್ಟೊಂದು ತತ್ತರ ಆದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಎಷ್ಟು ಇರ್ಬೋದು, ಸಿಲಿಕಾನ್ ಸಿಟಿಗೆ ಯಾವ ತರ ಗಂಡಾಂತರಗಳು ಬರಬಹುದು. ಈಗಾಗಲೇ ಏನು ಮಳೆಗೂ ಸಹ ಒಂದು ಈಗಾಗಲೇ ಹವಾಮಾನ ಇಲಾಖೆನೂ ಮುನ್ಸೂಚನೆ ನೀಡಿದೆ. ಏನು ಮೇ 22, 23ವರೆಗೂ ಸಹ ಒಂದು ಈ ಒಂದು ಮಳೆ ಇರಲಿ ಅಂದ್ಬಿಟ್ಟು ಈಗಾಗಲೇ ಒಂದು ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ನೀಡಿದೆ. ಸೊ ಹಾಗಾಗಿ ಒಂದು ರಾಜ್ಯದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ನಾವು ನಿನ್ನೆ ರಾತ್ರಿ ನೋಡಿದ್ರೆ ಯಲಹಂಕ, ದಾಸರಳ್ಳಿ, ಜಾಲಹಳ್ಳಿ, ಸೊ ಇಂಥ ಭಾಗದಲ್ಲಿ ಒಂದು ಸುಮಾರು 4ರಿಂದ 5 ಅವರ್ಗಳ ಕಾಲ ಮಳೆಯಾಗಿ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಸೊ ಅದೇ ರೀತಿ ಈಗಲೂ ಸಹ ಒಂದು ಸಿಲಿಕಾನ್ ಸಿಟಿಲಿ ಈಗ ಮಧ್ಯಾಹ್ನ
ಒಂದು 15-20 ನಿಮಿಷದಿಂದ ಒಂದು ಮಲ್ಲೇಶ್ವರಂ ಆಗಿರಲಿ, ಮೆಜೆಸ್ಟಿಕ್ ಆಗಿರ್ಲಿ, ಗಾಂಧಿನಗರ ಆಗಿರಲಿ, ಚಿಕ್ಕಪೇಟೆ ಆಗಿರಲಿ, ಈ ಭಾಗದಲ್ಲಿ ಒಂದು ಮಳೆ ಬೀಳ್ತಿದೆ. ಕೇವಲ 2-3 ನಿಮಿಷ ಆಗಿರ್ತಕ್ಕಂಥ ಮಳೆಗೆ ಸಿಲ್ಕನ್ ಸಿಟಿ ಹಲವು ಅಂದ್ರೆ ಈಗಾಗಲೇ ನಾವು ಚಿಕ್ಕಪೇಟೆ ಇದರಲ್ಲಿ ಚಿಕ್ಕಪೇಟೆ ರಸ್ತೆಯಲ್ಲಿ ಇದೀವಿ, ಅಲ್ಲಿ ಸಹ ಒಂದು ರಸ್ತೆಗಳೆಲ್ಲ ಕೆರೆ ಅಂತಾಗಿದೆ. ಸೊ ಹೀಗಾಗಿ ಒಂದು ಕೆರೆ ಅಂತಾಗಿದ್ರೆ ಒಂದ್ ಕಡೆ ಒಂದು ಜನರು ಓಡಾಡುವ ಪರಿಸ್ಥಿತಿ ತುಂಬಾ ಸ್ವಲ್ಪ ಕಷ್ಟ ಆಗಿದೆ. ಇನ್ನೊಂದ್ ಕಡೆ ವಾಹನ ಸವಾರರು ಎಸ್ಪೆಷಲಿ 2 ವೀಲರ್ ಸವಾರರು ಸಹ ಒಂದು ಪರದಾಡುವ ಪರಿಸ್ಥಿತಿಗಳು ಸಹ ನೀವು ದೃಶ್ಯವಾಗಿ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಮಟ್ಟಿಗೆ ಮಳೆ ಆದ್ರೆ ಸಿಲ್ಕಾನ್ ಸಿಟಿ ಎಷ್ಟು ಮಟ್ಟಿಗೆ ಒಂದು ನಡುಗುತ್ತೆ ಅನ್ನೋದೇ ಈ ಒಂದು ದೃಶ್ಯದಲ್ಲಿ ಹೇಳಲಾಗುತ್ತೆ ಅಕ್ಷತಾ. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ.